ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಎಲ್ಲರೂ ಕೇಳ್ತಾ ಇದ್ರಿ ಸರ್ ಮೊಬೈಲ್ ಡಿವೈಸಸ್ ಅಲ್ಲಿ ನಿಮ್ಮ ಕಸ್ಟಮರ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕಾಗಿ ಈ ವಿಡಿಯೋ ತಂದಿರೋದು. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಓಕೆನಾ? ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಅರ್ಥ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರ ಅಂದರೆ ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮತ್ತೆ ಮೋರ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ, ಓಕೆನಾ? ಸೊ ಬನ್ನಿ, ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಮ್ಮ ಆ್ಯಪ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಫಸ್ಟ್ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ ನಿಮ್ಮ ಫೋನಲ್ಲಿರುವಂಥ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ, ಓಕೆನಾ? ಪ್ಲೇಸ್ಟೋರ್ನ ಓಪನ್ ಮಾಡಿಬಿಟ್ಟು ಏನು ಮಾಡಬೇಕಾಗತ್ತೆ, ಜಸ್ಟ್ ಸರ್ಚ್ ಮಾಡಿ ಏನಂತಂದ್ರೆ ಓರಿಯೋಕ್ಸ್ ಕಾರ್ಟ್ ಅಂತ ಸರ್ಚ್ ಮಾಡಿ, ಓಕೆನಾ? ಇವಾಗ ನಾನು ಸರ್ಚ್ ಮಾಡ್ಕೊತೀನಿ ಏನಂತಂದ್ರೆ ಓರಿಯೋಕ್ಸ್ ಕಾರ್ಟ್ ಅಂತ. ಸ್ಪೆಲ್ಲಿಂಗ್ ನೋಡ್ಕೊಳ್ರಿ, ನಾನು ಇನ್ನೊಂದ್ಸರಿ ನೋಡಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡ್ರಿ. ಸ್ಪೆಲ್ಲಿಂಗ್ ನೋಡ್ಕೊಳ್ರಿ, ORIVOXKART ಅಂತ, ಓಕೆನಾ? ಸೊ ಓರಿಯೋಕ್ಸ್ ಕಾರ್ಟ್ ಅಂತ ಸರ್ಚ್ ಮಾಡ್ಕೊಳ್ರಿ. ಸರ್ಚ್ ಮಾಡ್ಕೊಂಡಾಗ ನಿಮ್ಗೆ ಏನು ಸಿಗತ್ತೆ ಅಂದ್ರೆ ಇದು ಓರಿಯೋಕ್ಸ್ ಕಾರ್ಟ್, ಓಕೆನಾ? ಇದು ಓರಿಯೋಕ್ಸ್ ಕಾರ್ಟ್ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದಾಗ ನಿಮ್ಗೇನು ಬರುತ್ತೆ, ಇನ್ಸ್ಟಾಲ್ ಅಂತ ಬರುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ನಾನು ಓಪನ್ ಮಾಡ್ಕೊತೀನಿ, ಓಕೆನಾ? ನಾನೇನು ಮಾಡ್ಕೊಂಡೆ, ಓಪನ್ ಮಾಡ್ಕೊಂಡೆ. ಇವಾಗ ಏನಾಗ್ತಿದೆ, ನನ್ನ ಆ್ಯಪ್ ಏನಾಗ್ತಿದೆ, ಓರಿಯೋಕ್ಸ್ ಕಾರ್ಟ್ ಆ್ಯಪ್ ಏನಾಗ್ತಿದೆ, ಓಪನ್ ಆಗ್ತಿದೆ, ಹೌದಾ? ನೋಡಿ, ರೇಟ್ ಯುವರ್ ಆ್ಯಪ್, ಡೂ ಹ್ಯಾಂಟ್ ಹ್ಯಾವ್ ಲೈಕ್ ಯುವರ್ ಆ್ಯಪ್ ಅಂತ ಕೇಳ್ತಾರೆ. ನೀವು ಓಕೆ ಅಂತಾದರೂ ಕೊಟ್ಟರೆ ಅಂತಂದರೆ ಮತ್ತೆ ಗೂಗಲ್ ಪ್ಲೇ ಸ್ಟೋರ್ ಹೋಗಿ ರೇಟ್ ಕೊಡಬೇಕಾಗತ್ತೆ, ಮೇ ಬಿ ಲೇಟರ್ ಅಂತ ಕೊಡಿ, ಓಕೆನಾ? ಈ ಥರ ಏನಾಗುತ್ತೆ, ನಮ್ಮ ಓರಿಯೋಕ್ಸ್ ಕಾರ್ಟ್ ಆ್ಯಪ್ ಏನಾಗುತ್ತೆ, ಓಪನ್ ಆಗುತ್ತೆ, ಓಕೆನಾ? ಸೊ ನಿಮ್ಮ ನೆಟ್ವರ್ಕ್ ಏನಾದರೂ ಸ್ಪೀಡ್ ಇತ್ತಂದರೆ, ಚೆನ್ನಾಗಿತ್ತು ಅಂತಂದರೆ ಏನಾಗುತ್ತೆ, ಸ್ಪೀಡ್ ಓಪನ್ ಆಗುತ್ತೆ, ಓಕೆನಾ? ಸೊ ಇವಾಗ ನೋಡಿರಿ, ಈ ಥರ ಕಾಣ್ತಿದೆ, ಓಕೆನಾ? ಇಲ್ಲಿ ನೋಡಿರಿ, ಪ್ರೊಫೈಲ್ ಅಂತ ಕಾಣ್ತಿದೆ. ನಾನು ಆಲ್ರೆಡಿ ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನೋಡಿ, ಇಲ್ಲಿ ಟಾಪ್ ರೈಟ್ ಐಕಾನಲ್ಲಿ ಏನು ಕಾಣ್ತಿದೆ, ಎ ಅಂತ ಕಾಣ್ತಿದೆ, ಓಕೆನಾ? ಸೊ ಇಲ್ಲಿ ಪ್ರೊಫೈಲ್ ಅಂತ ಕಾಣ್ತಿದೆ, ಓಕೆನಾ? ಇವಾಗ ನೋಡಿ, ನೀವೇನಾದರೂ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿದ್ದಿಲ್ಲ ಅಂತಂದರೆ, ಫಸ್ಟ್ ಟೈಮ್ ಓಪನ್ ಮಾಡ್ತಿದ್ದೀರಾ ಅಂತಂದರೆ, ಸೊ ನಿಮಗೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ನಾನು ಲಾಗೌಟ್ ಮಾಡ್ಕೊಂಡೆ. ಸೊ ಇವಾಗ ನಾನು ಲಾಗೌಟ್ ಮಾಡ್ಕೊತೀನಿ, ಈ ಥರ ಕಾಣುತ್ತೆ ನಿಮಗೆ. ಇಲ್ಲಿ ನೋಡಿ, ಆಗಲೇ ಏನು ಕಾಣಿಸ್ತಿತ್ತು ನಿಮಗೆ, ಎ ಅಂತ ಕಾಣಿಸ್ತಿತ್ತು, ಹೌದಾ? ಇವಾಗ ಜಸ್ಟ್ ಒಂದು ಐಕಾನ್ ಕಾಣಿಸ್ತಿದೆ. ಇಲ್ಲಿ ಕೆಳಗಡೆ ಏನು ಕಾಣಿಸ್ತಿದೆ, ಆಗಲೇ ನಿಮಗೆ ಪ್ರೊಫೈಲ್ ಅಂತ ಕಾಣ್ತಿತ್ತು, ಇವಾಗ ಏನು ಕಾಣ್ತಿದೆ, ಲಾಗಿನ್ ಅಂತ ಕಾಣ್ತಿದೆ, ಓಕೆನಾ? ಸೊ ಇವಾಗ ಏನಾಗ್ಬೋದು, ನೀವು ಆ್ಯಪ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ, ಓಕೆ? ನಾನು ಆಲ್ರೆಡಿ ಲಾಗಿನ್ ಮಾಡ್ಕೊಂಡಿದ್ದೆ, ಅದಕ್ಕೆ ನನಗೆ ಆಯಿತು ಆ ಥರ ಇಂಟರ್ಫೇಸ್ ಕಾಣ್ತು. ಇವಾಗ ಏನು ಮಾಡ್ಕೊಂಡಿದ್ದೀನಿ, ಇವಾಗ ಲಾಗೌಟ್ ಮಾಡ್ಕೊಂಡೆ. ಇವಾಗ ನೀವು ಫಸ್ಟ್ ಟೈಮ್ ಓಪನ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಈ ಥರ ಇಂಟರ್ಫೇಸ್ ಕಾಣುತ್ತೆ, ಓಕೆನಾ? ಸೊ ಇವಾಗ ನೀವೇನು ಮಾಡಬೇಕಾಗತ್ತೆ ಅಂತಂದರೆ, ಇದರಲ್ಲಿ ನೋಡಿ, ಇಲ್ಲಾದರೂ ಕ್ಲಿಕ್ ಮಾಡಿ ಅಥವಾ ಈ ಆಪ್ಷನ್ಗಾದರೂ ಕ್ಲಿಕ್ ಮಾಡಿ. ನೀವು ಎರಡು ಕಡೆ ಏನು ಮಾಡ್ಕೋಬೋದು, ರಿಜಿಸ್ಟರ್ ಆಗ್ಬೋದು. ಎರಡು ಕಡೆ ನಿಮಗೆ ಏನು ಸಿಗುತ್ತೆ, ಆಪ್ಷನ್ ಸಿಗುತ್ತೆ. ಅಥವಾ ಇಲ್ಲಿ ನೋಡಿ, ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ, ಇಲ್ಲಿ 3 ಲೈನ್ಸ್ ಕಾಣ್ತಿದೆ ಅಲ್ವಾ? ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಿಮ್ಗೆ ಏನು ಸಿಗುತ್ತೆ ಅಂತಂದರೆ ಅವಕಾಶ ಸಿಗುತ್ತೆ ಲಾಗಿನ್ ಆ್ಯಂಡ್ ರಿಜಿಸ್ಟ್ರೇಷನ್ ಆಗೋದು, ಓಕೆನಾ? ಇಲ್ಲಿ ನೋಡಿ, ನಾನು 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲೂ ಕೂಡ ಕಾಣ್ತಿದೆ ನಿಮಗೆ ಅಕೌಂಟ್ ಅಂತ. ಅಕೌಂಟ್ ಸೆಕ್ಷನಲ್ಲಿ ಕಾಣ್ತಿದೆ ಲಾಗಿನ್ ಆರ್ ರಿಜಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು, ಓಕೆನಾ? ಏನು ಕಾಣ್ತಿದೆ, ಲಾಗಿನ್ ಆರ್ ರಿಜಿಸ್ಟ್ರೇಷನ್. ನೋಡಿ, ನಿಮಗೆ 3 ಹತ್ರ ಇದೆ ನಿಮಗೆ ಇಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ, ಓಕೆನಾ? ನಾನು ಎಲ್ಲಿ ತೋರಿಸ್ತೀನಿ ಅಂತಂದರೆ ಇದರಿಂದನೇ ತೋರಿಸ್ತೀನಿ, ಓಕೆನಾ? ಸೊ ಇಲ್ಲಿಂದನೇ ತೋರಿಸ್ತೀನಿ. ಇವಾಗ ನಾನು ಏನು ಕ್ಲಿಕ್ ಮಾಡ್ತೀನಿ, ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಓಕೆ? ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ನಾನು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದೆ, ಆಟೋಮೆಟಿಕ್ ಏನಾಯಿತು, ನನ್ನ ಕ್ರಿಯೇಟ್ ಅಕೌಂಟ್ ಫಾರ್ಮ್ ಏನಾಯಿತು, ಓಪನ್ ಆಯಿತು, ಓಕೆನಾ? ಸೊ ಕೆಳಗಡೆ ಎಲ್ಲ ಕಾಣ್ತಿದೆಯಲ್ಲ, ಏನು ಫಸ್ಟ್ ನೇಮ್ ಕಾಣ್ತಿದೆ ನಿಮಗೆ, ಇಲ್ಲಿ ನೋಡಿ, ನಿಮ್ಮ ಫಸ್ಟ್ ನೇಮ್ ಕಾಣ್ತಿದೆ, ನಿಮ್ಮ ಲಾಸ್ಟ್ ನೇಮ್ ಕಾಣ್ತಿದೆ, ಇಮೇಲ್ ಅಡ್ರೆಸ್ ಕಾಣ್ತಿದೆ, ಹೌದಾ? ಸೊ ನಿಮ್ಮ ಇಮೇಲ್ ಅಡ್ರೆಸ್ ಆ್ಯಡ್ ಮಾಡಿರಿ ಅಂತ ಕೇಳ್ತಿದೆ. ಆಮೇಲೆ ನಿಮಗೆ ಇಲ್ಲಿ ಫೋನ್ ನಂಬರ್ ಹಾಕಿರಿ ಅಂತ ಕೇಳ್ತಿದೆ, ಪಾಸ್ವರ್ಡ್ ಹಾಕಿರಿ ಅಂತ ಕೇಳ್ತಿದೆ, ಹೌದಾ? ಸೊ ಮತ್ತೆ ಹಂಗೆ ಸ್ಕ್ರೋಲ್ ಡೌನ್ ಮಾಡಿದಾಗ ನಿಮಗೆ ಏನು ಕಾಣುತ್ತೆ, ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಮತ್ತು ರೆಫರಲ್ ಕೋಡ್ ಅಂತ ಕೇಳುತ್ತೆ, ಓಕೆನಾ? ಸೊ ಇದನ್ನೆಲ್ಲ ಡೀಟೇಲ್ಸ್ ಫಿಲಪ್ ಮಾಡಿದ ಮೇಲೆ ನಿಮಗೆ ಜಸ್ಟ್ ಐ ಅಗ್ರಿ ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಕೊಟ್ಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಇವಾಗ ನೋಡಿರಿ, ನಾನು ಹಂಗೆ ನಿಮ್ಮ ನಾರ್ಮಲ್ಗೋಸ್ಕರ ಏನು ಮಾಡ್ತೀನಿ ಅಂತಂದರೆ ಒಂದು ಡಮ್ಮಿ ರಿಜಿಸ್ಟ್ರೇಷನ್ ಫಾರ್ಮ್ನ ಏನು ಮಾಡ್ತೀನಿ, ಡಮ್ಮಿ ಡೀಟೇಲ್ಸ್ನ ಫಿಲಪ್ ಮಾಡ್ತೀನಿ, ಓಕೆನಾ? ಸೊ ನಾನು ಏನು ಮಾಡ್ಕೊಂಡೆ, XYZ ಅಂತ ಫಸ್ಟ್ ನೇಮನ್ನು ಹಾಕೊಂಡಿಟ್ಟೆ. ಆಮೇಲೆ ABC ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ಕೊಂಡೆ, ಲಾಸ್ಟ್ ನೇಮ್ ಅಂತ ಹಾಕೊಂಡೆ, ಓಕೆನಾ? ಇಮೇಲ್ ಅಡ್ರೆಸ್ ನಾನು ಏನು ಹಾಕೊತೀನಿ ಅಂತಂದರೆ xyz@gmail.com ಅಂತ ಹಾಕೊತೀನಿ. ಫೋನ್ ನಂಬರ್ ಏನು ಹಾಕೊತೀನಿ ಅಂದರೆ 9999 ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ಕೊತೀನಿ, ಫೋನ್ ನಂಬರ್ನ ಹಾಕೊತೀನಿ, ಓಕೆನಾ? ಸೊ ಹಾಕೊಂಡೆ. ಆಮೇಲೆ ಪಾಸ್ವರ್ಡ್ ಅಂತ ಕೇಳುತ್ತೆ. ನೋಡಿ, ಮಸ್ಟ್ ಅಟ್ಲೀಸ್ಟ್ 6 ಕ್ಯಾರೆಕ್ಟರ್ಸ್ ಅಂತ ಕೇಳುತ್ತೆ. ನೋಡಿ, ನಾನು ಇವಾಗ ಏನು ಮಾಡ್ಕೊತೀನಿ, 6 ಕ್ಯಾರೆಕ್ಟರ್ಸ್ ಏನು ಮಾಡ್ಕೊತೀನಿ, ಪಾಸ್ವರ್ಡ್ ಹಾಕೊತೀನಿ, ಓಕೆನಾ? ಸೊ ಇವಾಗ ಏನು ಮಾಡ್ಕೊಂಡೆ, 6 ಕ್ಯಾರೆಕ್ಟರ್ಸ್ ಏನು ಮಾಡ್ಕೊಂಡೆ, ಪಾಸ್ವರ್ಡ್ನ ಹಾಕೊಂಡೆ, ಓಕೆನಾ? ಏನು ಮಾಡ್ಕೊಂಡೆ, 6 ಕ್ಯಾರೆಕ್ಟರ್ಸ್ ಪಾಸ್ವರ್ಡ್ನ ಹಾಕೊಂಡ್ಬಿಟ್ಟು ಕನ್ಫರ್ಮ್ ಪಾಸ್ವರ್ಡಲ್ಲೂ ಕೂಡ ಏನು ಮಾಡ್ಕೊಂಡೆ, ಸೇಮ್ ಪಾಸ್ವರ್ಡ್ ಹಾಕೊಂಡೆ. ಆಮೇಲೆ ಕೇಳುತ್ತೆ ನಿಮಗೆ ರೆಫರ್ ಕೋಡ್ ಅಂತ ಹೇಳ್ಬಿಟ್ಟು, ಓಕೆನಾ? ಸೊ ರೆಫರ್ ಕೋಡ್ ಏನಂತಂದರೆ, ಸೊ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸ್ ಯಾರಾದರೂ ನಿಮಗೆ ಈ ಆ್ಯಪ್ ಓರಿಯೋಕ್ಸ್ ಕಾರ್ಟ್ ಆ್ಯಪ್ ಸಜೆಷನ್ ಮಾಡಿದ್ದಾರೆ ಅಂತಂದರೆ ಅವ್ರದ್ದು ಒಂದು ರೆಫರ್ ಕೋಡ್ ಇರುತ್ತೆ, ಅದನ್ನಾದರೂ ಹಾಕೊಳ್ರಿ. ಇಲ್ಲ ಅಂತಂದರೆ ಬೇಕಂದರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ರೆಫರ್ ಕೋಡ್ ಹಾಕೋಬೋದು. ಏನಂತಂದರೆ RAN
2004 ಅಂತ ಹೇಳ್ಬಿಟ್ಟು. ಸೊ ಈ ರೆಫರ್ ಕೋಡ್ ಹಾಕೊಂಡ್ರು ಕೂಡ ಏನಾಗುತ್ತೆ ನಿಮಗೆ 7 ಡಿಜಿಟ್ ರೆಫರ್ ಕೋಡ್ ಇರುತ್ತೆ, ಅದು ನೀವು ಹಾಕೊಂಡ್ಬಿಟ್ಟು ಕೂಡ ಏನು ಮಾಡ್ಕೋಬಹುದು, ರಿಜಿಸ್ಟ್ರೇಷನ್ ಆಗ್ಬೋದು. ಆಮೇಲೆ ರೆಫರ್ ಕೋಡ್ ಹಾಕಿದ್ಮೇಲೆ ಇಲ್ಲಿ ನೋಡ್ರಿ ಕೆಳಗಡೆ ಏನು ಕಾಣ್ತಿದೆ ಅಂತಂದ್ರೆ ಐ ಅಗ್ರಿ ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಏನು ಮಾಡ್ತಿದೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂಡ್ ಪ್ರೈವಸಿ ಪಾಲಿಸಿ ಅಂತ ಕೊಡ್ತಿದೆ. ಇದ್ರ ಮೇಲೆ ಏನು ಮಾಡ್ರಿ, ಇಲ್ಲೊಂದು ಚೌಕ್ ಬಾಕ್ಸ್ ಕಾಣ್ತಿದೆ ನೋಡಿ, ಅದ್ರ ಮೇಲೆ ಏನು ಮಾಡ್ರಿ ಜಸ್ಟ್ ಕ್ಲಿಕ್ ಮಾಡ್ರಿ. ಓಕೆನಾ, ಕ್ಲಿಕ್ ಮಾಡಿದಾಗ ಏನಾಯ್ತು, ಬ್ಲೂ ಆಯ್ತು. ಓಕೆನಾ, ಇದಾದ್ಮೇಲೆ ಜಸ್ಟ್ ಕಂಟಿನ್ಯೂ ಅಂತ ಕೊಡಿ. ಓಕೆನಾ, ಏನಾಯ್ತು ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ಇವಾಗ ಏನಾಯ್ತು ನೋಡ್ರಿ, ವೆರಿಫೈ ಇಮೇಲ್ ಅಂತ ಬರ್ತಿದೆ, ಎಂಟರ್ ದ OTP ಸೆಂಟ್ ಯುವರ್ ಮೇಲ್ ಅಂತ ಬರ್ತಿದೆ. ಓಕೆನಾ, ಯು ಸೆಂಟ್ a 6 ಡಿಜಿಟ್ OTP ಟು ಯಾವ ಜಿಮೇಲ್ ಹಾಕಿತ್ತು, ನಾನು xyz@gmail.com ಹಾಕೊಂಡಿದ್ದೆ. ಓಕೆ, xyz@gmail.com ಅಂತ ಕಾಣ್ತಿದೆ. ಎಂಟರ್ OTP ಹಾಕೊಳ್ರಿ, ನಿಮ್ಗೆ OTP ರಿಸೀವ್ ಆಗಿರುತ್ತೆ. ಸಪೋಸ್ ನಿಮಗೆ ಏನಾದರೂ OTP ರಿಸೀವ್ ಆಗಿದಿಲ್ಲ ಅಂತಂದ್ರೆ ಇಲ್ಲಿ ನೋಡಿ ಕೆಳಗಡೆ ಏನು ಕಾಣ್ತಿದೆ ನಿಮಗೆ, ಇಫ್ ಯು ಡೋಂಟ್ ರಿಸೀವ್ ದ OTP ರೀಸೆಂಡ್ OTP ಅಂತ ಕಾಣ್ತಿದೆ. 35 ಸೆಕೆಂಡ್ಸ್ ಆಗ್ತಿದೆ ಅಲ್ವಾ, ಸೆಕೆಂಡ್ಸ್ ಕಂಪ್ಲೀಟ್ ಮುಗಿದ್ಮೇಲೆ ನಿಮಗೆ ರೀಸೆಂಡ್ OTP ಏನಾಗುತ್ತೆ, ಬ್ಲೂ ಕಲರ್ ಆಗುತ್ತೆ. ಅವಾಗ ನೀವು ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಮತ್ತೆ ನೀವು ಏನು ಮಾಡ್ಕೋಬಹುದು, OTP ನ ತಗೋಬಹುದು. ಓಕೆನಾ, ಸೊ ಇವಾಗ ನಾನು ಏನು ಮಾಡ್ತೀವಿ, ಬಂದಿರೋಂಥ OTP ಇಮೇಲ್ ಮಾಡ್ಕೊಂಡು ವೆರಿಫೈ ಅಂಡ್ ಕ್ರಿಯೇಟ್ ಅಕೌಂಟ್ ಅಂತ ಕೊಡ್ರಿ. ಸೊ ನೀವು ವೆರಿಫೈ ಅಂಡ್ ಕ್ರಿಯೇಟ್ ಅಕೌಂಟ್ ಅಂತ ಕೊಟ್ಟಾಗ, ಸೊ ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ನಲ್ಲ, ಫಸ್ಟ್ ನಾನು ಓಪನ್ ಮಾಡಿದಾಗ ಯಾವ ರೀತಿ ಕಾಣ್ತಿತ್ತು, ಇಲ್ಲಿ ಪ್ರೊಫೈಲ್ ಅಕೌಂಟ್ ನಲ್ಲಿ A ಅಂತ ಕಾಣ್ತಿತ್ತಲ್ವಾ, ಆ ತರ ಕಾಣುತ್ತೆ. ಮತ್ತೆ ಇಲ್ಲಿ ನಿಮಗೆ ಲಾಗಿನ್ ಅಂತ ಕಾಣ್ತಿದೆಯಲ್ಲ, ಇಲ್ಲಿ ಏನಾಗುತ್ತೆ ನಿಮಗೆ ಹಿಂಗೆ ಪ್ರೊಫೈಲ್ ಅಂತ ಕಾಣುತ್ತೆ. ಓಕೆನಾ, ಸೊ ಇವಾಗ ನೋಡ್ರಿ ನಾನೇನು ಮಾಡ್ಕೊಳ್ತೀನಿ, ಆಲ್ರೆಡಿ ನಾನೇನು ಮಾಡ್ಕೊಂಡಿದ್ದೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೆ. ಇವಾಗ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲ, ಇಮೇಲ್ ID ಹಾಕೊಂಡ್ರೆ ಏನಾಗುತ್ತೆ, ರಿಜಿಸ್ಟ್ರೇಷನ್ ಆಗುತ್ತೆ. ಜಸ್ಟ್ ನಾನು ಡೈರೆಕ್ಟ್ ಆಗಿ ಏನು ಮಾಡ್ಕೊತೀನಿ ಅಂತಂದ್ರೆ ಇವಾಗ ಲಾಗಿನ್ ಮಾಡ್ಕೊತೀನಿ. ಓಕೆನಾ, ಸೊ ಇವಾಗ ನಾನೇನು ಮಾಡ್ತೀನಿ, ಜಸ್ಟ್ ಇವಾಗ ಲಾಗಿನ್ ಮಾಡ್ಕೊತೀನಿ, ಡೀಟೇಲ್ಸ್ನ ಹಾಕೊಂಡ್ಬಿಟ್ಟು. ಓಕೆನಾ, ಸೊ ಇವಾಗ ಏನು ಮಾಡ್ತೀನಿ, ಡೀಟೇಲ್ಸ್ನ ಹಾಕೊಂಡ್ಬಿಟ್ಟು ಏನು ಮಾಡ್ತೀನಿ ಅಂತಂದ್ರೆ ಲಾಗಿನ್ ಆಗ್ತೀನಿ. ಇವಾಗ ನೋಡ್ರಿ ನಾನು ಡೀಟೇಲ್ಸ್ನ ಹಾಕೊಂಡೆ, ಇಮೇಲ್ ಹಾಕೊಂಡೆ, ನನ್ನ ಇಮೇಲ್ ಅಡ್ರೆಸ್ ಅವ್ರು ಯೂನಿಕ್ ID ಅಂತ ಕರೀತಾರೆ. ನಿಮ್ಮ ಯೂನಿಕ್ ID ಏನಾಗಿರುತ್ತೆ ಅಂದರೆ ನಿಮ್ಮ ಇಮೇಲ್ಗೆ ನೀವು ಆಫ್ಟರ್ ರಿಜಿಸ್ಟ್ರೇಷನ್ ಆಗಿದ್ಮೇಲೆ ನಿಮ್ಮ ಇಮೇಲ್ ಐಡಿಗೆ ಏನಾಗುತ್ತೆ, ಒಂದು 7 ಡಿಜಿಟ್ ಏನಾಗಿರುತ್ತೆ ಯೂನಿಕ್ ID ಸೆಂಡ್ ಮಾಡ್ತೀವಿ. ಓಕೆನಾ, ಆಟೋಮೆಟಿಕ್ ಯೂನಿಕ್ ID ರಿಸೀವ್ ಆಗಿರುತ್ತೆ. ಆ ಯೂನಿಕ್ ID ಮುಖಾಂತರ ಅದು ನೀವೇನಾಗ್ಬೋದು, ಇಲ್ಲಿ ಲಾಗಿನ್ ಆಗ್ಬೋದು. ಮತ್ತೆ ಕೆಳಗಡೆ ನೀವು ಹಾಕೊಂಡಂಥ ಪಾಸ್ವರ್ಡ್ನ ಹಾಕೊಂಡ್ಬಿಟ್ಟು ಜಸ್ಟ್ ಕ್ಲಿಕ್ ಮಾಡ್ರಿ, ಸೈನ್ ಇನ್ ಅಂತ ಕ್ಲಿಕ್ ಮಾಡ್ರಿ. ಸೈನ್ ಇನ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಏನಾಗುತ್ತೆ, ಈ ತರ ನಿಮಗೆ ಏನಾಗುತ್ತೆ, ಅಕೌಂಟ್ ಓಪನ್ ಆಗುತ್ತೆ. ನೀವು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆಗಿದ್ಮೇಲೂ ಕೂಡ ನಿಮ್ಗೆ ಏನಾಗುತ್ತೆ, ಈ ತರ ಓಪನ್ ಆಗುತ್ತೆ. ಓಕೆನಾ, ಈ ತರ ನಿಮ್ಗೆ ಏನಾಗುತ್ತೆ, ಶೋ ಆಗುತ್ತೆ. ನೋಡ್ರಿ ಆಗಲಿ A ಅಂತ ಬಂದಿತ್ತು, ಇವಾಗಲೂ ಕೂಡ ನಾನು ಮಾಡಿ ಲಾಗಿನ್ ಮಾಡ್ಕೊಂಡಿದ್ದೀನಿ, A ಅಂತ ಬರುತ್ತೆ. ಅಕೌಂಟ್ ಕ್ರಿಯೇಟ್ ಮಾಡಿ ಇಲ್ಲಿ ನೋಡ್ರಿ ಲಾಗಿನ್ ಅಂತ ಕಾಣ್ತಿತ್ತು, ಕೆಳಗಡೆ ಪ್ರೊಫೈಲ್ ಅಂತ ಕಾಣ್ತಿದೆ. ಇವಾಗ ನೋಡ್ರಿ ಇಲ್ಲಿ 3 ಡಾಟ್ಸ್ ಮೇಲೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ರಿ ಸೈಡ್ ಏನು ಕಾಣ್ತಿದೆ, ಅವಾಗ ನಿಮಗೆ ಏನು ಕಾಣ್ತಿತ್ತು, ಲಾಗಿನ್ ಆರ್ ರಿಜಿಸ್ಟ್ರೇಷನ್ ಅಂತ ಎಲ್ಲಿ ಅಕೌಂಟ್ ಸೆಕ್ಷನ್ ಅಲ್ಲಿ. ಇವಾಗ ನೋಡ್ರಿ ಅಕೌಂಟ್ ಸೆಕ್ಷನ್ ಅಲ್ಲಿ ಏನು ಕಾಣ್ತಿದೆ, ಮೈ ಪ್ರೊಫೈಲ್ ಕಾಣ್ತಿದೆ. ಹೌದಾ, ಸೊ ಇವಾಗ ನೋಡ್ರಿ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ಮೈ ಪ್ರೊಫೈಲ್ ಕಾಣ್ತಿದೆ, ಮೈ ಆರ್ಡರ್ಸ್ ಕಾಣ್ತಿದೆ, ವಿಶ್ ಲಿಸ್ಟ್ ಕಾಣ್ತಿದೆ, ಕಾರ್ಟ್ ಕಾಣ್ತಿದೆ, ವ್ಯಾಲೆಟ್ ಕಾಣ್ತಿದೆ, ನೋಟಿಫಿಕೇಶನ್ ಕಾಣ್ತಿದೆ, ಮತ್ತೆ ಶಾಪ್ ಸೆಕ್ಷನ್ ಅಲ್ಲಿ ಆಲ್ ಪ್ರಾಡಕ್ಟ್ಸ್ ಕಾಣ್ತಿದೆ, ಕ್ಯಾಟಗರೀಸ್ ಕಾಣ್ತಿದೆ, ಡೀಲ್ಸ್ ಅಂಡ್ ಆಫರ್ ಕಾಣಿಸ್ತಿದೆ, ಲಾಗೌಟ್ ಕಾಣಿಸ್ತಿದೆ. ಹೌದಾ, ಆಗ್ಲೇ ಏನು ಕಾಣಿಸ್ತಿತ್ತು ನಿಮಗೆ, ಜಸ್ಟ್ ಲಾಗಿನ್ ಆರ್ ರಿಜಿಸ್ಟ್ರೇಷನ್ ಕಾಣಿಸ್ತಿತ್ತು. ಹೌದಲ್ವಾ, ಸೊ ಇವಾಗ ಇಷ್ಟೆಲ್ಲ ಆಪ್ಷನ್ ಏನಾಗುತ್ತೆ, ಓಪನ್ ಆಗುತ್ತೆ. ಓಕೆನಾ, ನಿಮ್ಮ ಸಕ್ಸಸ್ಫುಲ್ ಆಗಿ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳೋ ಸೆಕ್ಷನ್ ಇದಾಗಿರುತ್ತೆ. ಓಕೆನಾ, ಸೊ ಇಲ್ಲಿ ತನಕ ಏನಾಯ್ತು, ನಿಮ್ಮ ಅಕೌಂಟ್ ಎಲ್ಲ ಕ್ರಿಯೇಟ್ ಆಯಿತು. ಇಷ್ಟೇ ಇರುತ್ತೆ ಜಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡೋದು. ನೆಕ್ಸ್ಟ್ ಏನಿರುತ್ತೆ ಅಂತಂದ್ರೆ, ನೀವು ಲಾಗಿನ್ ಮಾಡ್ಕೊಂಡಿದ್ಮೇಲೆ ನಿಮ್ಮ ಪ್ರೊಫೈಲ್ನ ಹೇಗೆ ಅಪ್ಡೇಟ್ ಮಾಡ್ಕೊಳ್ಳೋದು, ಪ್ರೊಫೈಲಲ್ಲಿ ಏನೇನು ಡೀಟೇಲ್ಸ್ ಇರುತ್ತೆ, ಏನೆಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಏನು ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ, ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ಜರ್ನಿ ವಿತ್ ಓರಿವರ್ಕ್ಸ್ ಕಾರ್ಟ್.